ಇವತ್ತು ನೋಡಿದ್ರೆ ನಿಜಗಳ ಬೆಟ್ಟಕ್ಕೆ ಬಂದಿದ್ದೀವಿ. ನಮ್ಮ ತಾಯಿನ ನಾವು ಹೆಂಗ್ ನೋಡ್ಕೊಂತೀವೋ ನಮ್ಮ ಧರ್ಮ ನಂಗೆ ನೋಡ್ಕೊಂಡ್ರೆ ನಾವು ಉಳ್ಕೊಂತೀವಿ, ಇಲ್ಲ ಅಂದ್ರೆ ತುಂಬಾ ಕಷ್ಟ. ನಿಧಿ ಕಳ್ಳರು ಇದನ್ನ ಕೆಡವಿ ಎಲ್ಲ ಹಾಳು ನೀವೆಲ್ಲ ಬೇರೆಯವ್ರ ಮಾದರಿ ಆಗುತ್ತಾರೆ. ಈಗ ಯಾರ್ಯಾರು ನೀವು ಇನ್ಸ್ಟಾಗ್ರಾಮ್ ನೀವೆಲ್ಲ ಬೇರೆಯವ್ರ ಮಾದರಿ ರೋಲ್ ಮಾಡ್ಲಿಕ್ಕೆ ಸಾಕ್ತೀರ. ಅವ್ರು ಬರ್ಬೇಕು, ಇನ್ನೊಂದು 100 ಜನ 1000 ಜನ ಬರಬೇಕು. ಸೊ ಅದೇ ದೇವಸ್ಥಾನ ಕ್ಲೀನ್ ಮಾಡಕ್ ಹೋಗ್ತೀವಿ. ಯುವಶಕ್ತಿ ಬಂದು ಮೋಜು ಮಸ್ತಿಗೆ, ಬಿಗ್ ಬಾಸ್ಗೆ, IPL ಗೆ ಕೊಡುವಂತ ಧರ್ಮನ ಕಾಪಾಡ್ಬೇಕಂದ್ರೆ ಹುಡುಗರು ಹುಡುಗಿರು ಅನ್ನೋದೇನು ಭೇದ ಭಾವ ಬೇಕಾಗಿಲ್ಲ. ಬೀಳುವಂತ ಪರಿಸ್ಥಿತಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಿದ್ದೋಗ್ಬಿಟ್ಟು ಬೆಟ್ಟದ ಮಧ್ಯೆ ಅಂತೀರ ಬರಕ್ಕೆ ಹತ್ತಕ್ಕೆ ಆಗಲಿಲ್ಲ ಅಂತ ಚೂರು ಕಷ್ಟ ಅಂದ್ರೆ ತುಂಬಾ ಕಷ್ಟ ಆಯ್ತು. ಬಟ್ ಕಷ್ಟ ಆದ್ರೂ ಇಷ್ಟಪಟ್ಟು ಕರೆಕ್ಟ್ ರೋಡಲ್ಲಿ ಹೋಗ್ತಿದ್ವೋ ಇಲ್ಲ ಅನ್ನೋದು ಕೂಡ ಗೊತ್ತಿಲ್ಲ. ನಮ್ಮೂರಿಂದ ಸುಮಾರು ಒಂದು 15 ಜನ ನಾವು ಬಂದು ಏನೇ ಸ್ವಚ್ಛತೆ ಇದ್ರು ಒಂದ್ ದಿವಸ ಅಲ್ಲ 2 ದಿವಸ ಆಗ್ಲಿ ನಾವು ಹೋಗಿ ಮಾಡ್ತೀವಿ. ನಾವು ಆ ಕಾರಣಕ್ಕೆ 2 ಕಾರ್ ತಗೊಂಡು ಬಂದಿದ್ದೀವಿ. ದಯಮಾಡಿ ಆದಷ್ಟು ಇದನ್ನ ಶಾಸಕರ ಗಮನಕ್ಕೆ ತಂದು ಇದೊಂದು ಜೀರ್ಣೋದ್ಧಾರ ಮಾಡಿ ಇದಕ್ಕೊಂದು ಪ್ರೊಟೆಕ್ಷನ್ ಕೊಡ್ಲೇಬೇಕಾಗುತ್ತಿಲ್ಲ ಅಂದ್ರೆ ದೇವಸ್ಥಾನ ಪೂರ್ತಿ ಧರ್ಮ ಸಂಸ್ಕೃತಿ ಸಂಪ್ರದಾಯ ಉಳಿಸ್ಕೊಂಡು ಹೋಗ್ಬೇಕಂತ ಒಂದು ಕೆಲಸ ಮಾಡ್ತಾರೋ ಅಂತವ್ರ ವಿರುದ್ಧ ಷಡ್ಯಂತ್ರವನ್ನು ಮಾಡಿ ಎಣ್ಣೆ ಹೂಡಿ ಅವರಿಗೆ ಪದೇ ಪದೇ ಜೈಲಿಗೆ ಹಾಕುವಂತ ಕೆಲಸವನ್ನು ಆಗ್ತಾ ಇದೆ. ಆಕ್ಚುಲಿ ಸುಮ್ಮನೆ ಬಂದೆ, ಇವರೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ನೋಡಿ, ನಾವು ಕೈ ಜೋಡಿಸ್ಬೇಕು ಅನ್ನಿಸ್ತು, ಅದರಿಂದ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತೀವಿ. ರವಿ ಅಂತ ಚಿಕ್ಕಬಿದ್ರ ಕಲ್ಲಿಂದ ಬಂದು ನಾವು ಆಕ್ಚುಲ್ ಆಗಿ ಟ್ರೆಕ್ಕಿಂಗ್ ಹೋಗೋಣ ಅಂತ ಸ್ಟಾರ್ಟ್ ಮಾಡಿದ್ದು. ನಿಮ್ಮ ವಿಡಿಯೋ ಲಿಂಕ್ನ ನೋಡಿದ್ವಿ. ಸೊ ಅದಾದ್ಮೇಲೆ ನಮ್ದು ಒಂದು ಏನೋ ಸಪೋರ್ಟ್ ಯಾವುದೇ ರೀತಿ ಅಂದ್ರೆ ಯಶಸ್ವಿಯಾಗಿ ಈ ಕಾರ್ಯ ನಡೆಯೋ ರೀತಿ ನೋಡ್ಕೊಂತೀವಿ ಅಂತ ಈ ಮೂಲಕ ಕೆಲಸ ಮಾಡೋದಕ್ಕೆ ತಯಾರಾಗ್ತಾ ಇದ್ದಾರೆ. ಇನ್ನೇನು ಕೆಲಸ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಇಷ್ಟು ಜನ ಕಷ್ಟಕ್ಕೆ ಪ್ರತಿಫಲವಾಗಿ ಈ ಸ್ವಚ್ಛತೆಗೆ ಸಂಬಂಧಪಟ್ಟ ಪರಿಪೂರ್ಣವಾದ ವಿಡಿಯೋ ಐಕಾನ್ ವೆಂಕಿ ಆನ್ಲೈನ್ ಎಂಬ ಯೂಟ್ಯೂಬ್ ಚಾನಲ್ ನಲ್ಲಿ ನೋಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ಪ್ರೊಫೈಲ್ ಅಲ್ಲಿ ಯೂಟ್ಯೂಬ್ ಲಿಂಕ್ ಇದೆ, ಕ್ಲಿಕ್ ಮಾಡಿ. ಇಲ್ಲವಾದಲ್ಲಿ ಯೂಟ್ಯೂಬ್ ಸರ್ಚ್ ಬಾರ್ ಅಲ್ಲಿ ಐಕಾನ್ ವೆಂಕಿ ಆನ್ಲೈನ್ ಅಂತ ಸರ್ಚ್ ಮಾಡಿ, ಚಾನಲ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕೊನೆವರೆಗೂ ನೋಡಿ. ದಯವಿಟ್ಟು ಸಪೋರ್ಟ್ ಮಾಡ್ತೀರಾ, ಈ ಒಂದು ಒಳ್ಳೆ ಕೆಲಸಕ್ಕೆ ಉತ್ಸಾಹ ತುಂಬ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಎಲ್ಲರಿಗೂ ಧನ್ಯವಾದಗಳು.